ಓಂ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಬಹಳ ವಿಶೇಷವಾಗಿ ಒಂದು ವಿಚಾರವನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ಈಗ ಈ ವಿಚಾರ ಏನಪ್ಪ ಅಂತಂದರೆ, ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ ವಸ್ತ್ರಗಳು, ಅಂದರೆ ನಿಮ್ಮ ಆಚಾರದ ಪದ್ಧತಿ ಅನುಸಾರವಾಗಿ ಪಂಚೆ ಆಗ್ಬೋದು, ಜುಬ್ಬ ಆಗ್ಬೋದು, ಅಥವಾ ಪ್ಯಾಂಟ್ ಆಗ್ಬೋದು, ಅಥವಾ ಹೆಣ್ಣುಮಕ್ಕಳು ಸೀರೆ ಆಗ್ಬೋದು, ಚೂಡಿದಾರ್ ಆಗ್ಬೋದು, ಏನೇ ಆಗ್ಬೋದು, ನೀವು ಪ್ರತಿನಿತ್ಯ ದಿನನಿತ್ಯ ಉಪಯೋಗಿಸುವಂತಹ ವಸ್ತುಗಳು ಅಂದರೆ ವಸ್ತ್ರಗಳು ಏನಾದರೂ ಅರ್ಧೋಯ್ತು ಅಂತಂದರೆ ಅದನ್ನು ಮತ್ತೆ ನೀವು ಉಪಯೋಗಿಸಬಾರ್ದು. ಹಾಗೆ ಆ ವಸ್ತ್ರಗಳನ್ನು ಯಾರಿಗೂ ದಾನ ಮಾಡಬಾರ್ದು. ಹಳೆಯ ವಸ್ತ್ರವನ್ನು ದಾನ ಮಾಡಿದ್ರೆ ಅದು ದುರದೃಷ್ಟ ಅಂತ ಹೇಳ್ತೀವಿ ನಾವು. ನಿಮ್ಮ ಅದೃಷ್ಟವನ್ನು ನೀವೇ ಇನ್ನೊಬ್ಬರಿಗೆ ಕೊಟ್ಟಂಗಾಗತ್ತೆ. ಯಾವ ಕಾರಣಕ್ಕೂ ನೀವು ಧರಿಸಿರ್ತಕ್ಕಂಥ ವಸ್ತ್ರಗಳನ್ನು ಯಾರಿಗೂ ಕೊಡಬೇಡಿ. ಇದು ಮೊದಲನೇ ವಿಚಾರ. ಎರಡನೇದು, ಯಾವ ಕಾರಣಕ್ಕೂ ಅರ್ಧಿರ್ತಕ್ಕಂಥ ವಸ್ತ್ರಗಳನ್ನು ಹಾಕೋಕ್ಕೆ ಹೋಗಬೇಡಿ. ಈಗ ತುಂಬ ಫ್ಯಾಷನ್ ಆಗಿದೆ, ಮಾಡ್ರನ್ ಆಗಿದೆ, ಅರ್ಧೋಗಿರ್ತಕ್ಕಂಥ ಪ್ಯಾಂಟ್, ಜೀನ್ಸ್ ಪ್ಯಾಂಟ್ ಹಾಕೊಳ್ಳುವಂಥದ್ದು ಸುಮಾರು ಜನ ಈ ಕೆಲಸನ ಮಾಡ್ತಾಯಿದ್ದಾರೆ. ದಯಮಾಡಿ ಅದನ್ನು ಮಾಡಬೇಡಿ. ನಮ್ಮಲ್ಲಿ ಅರ್ಧೋಗಿರೋ ವಸ್ತ್ರಗಳನ್ನು ಹಾಕೋದು ದರಿದ್ರತನ ಅಂತ ಹೇಳ್ತೀವಿ ನಾವು. ಅಂದರೆ ನಮ್ಮ ಬಡತನದ ಒಂದು ಪ್ರತಿಬಿಂಬ ಅಂತ ಹೇಳ್ತೀವಿ. ಅದೃಷ್ಟವನ್ನು ದೂರ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಅದರ ಅರ್ಥ. ಖಂಡಿತವಾಗ್ಲೂ ಹೇಳ್ತೀನಿ, ಅರ್ಧೋಗಿರೋ ವಸ್ತ್ರಗಳನ್ನು ಯಾವ ಕಾರಣಕ್ಕೂ ಧರಿಸಬೇಡಿ. ಮೂರನೇದಾಗಿ, ಯಾರಿಗಾದರೂ ಅಲ್ಲ ಗುರುಗಳೇ, ನಾನು ತುಂಬ ಬಟ್ಟೆ ಇಟ್ಕೊಂಡಿದ್ದೀನಿ, ಭಾಳ ಹಳೆಯದಾಗಿದೆ, ಕೆಲವೊಂದೆಲ್ಲ ನನಗೆ ನಾನು ದಪ್ಪ ಆಗಿಬಿಟ್ಟಿದ್ದೀನಿ, ನನಗೆ ಸಣ್ಣಕ್ಕಿರ್ಬೇಕಾದ್ರೆ ತೊಗೊಂಡಿದ್ದ ಬಟ್ಟೆಗಳು ತುಂಬ ಚೆನ್ನಾಗಿದೆ, ಈ ಬಟ್ಟೆಗಳೆಲ್ಲ ಏನು ಮಾಡೋದು, ಯಾರಿಗಾದ್ರೂ ಕೊಟ್ಟರೆ ಅಂತಾನೆ ಅವ್ರಿಗೂ ಉಪಯೋಗ ಆಗುತ್ತಲ್ವ? ಹೌದು, ನೀವು ಹೇಳಿದ ನಿಜ. ಆದರೆ ನೀವು ನಿಜವಾಗ್ಲೂ ವಸ್ತ್ರದಾನವನ್ನು ಮಾಡಬೇಕು. ಬೇರೆಯವರಿಗೆ ಬಟ್ಟೆ ಕೊಡಬೇಕಂದ್ರೆ ಹೊಸದಾಗಿ ಖರೀದಿ ಮಾಡಿ ಕೊಡಿ. ಅದನ್ನು ವಸ್ತ್ರದಾನದ ವ್ಯಾಪ್ತಿಗೆ ನಮ್ಮಲ್ಲಿ ಶಾಸ್ತ್ರದಲ್ಲಿ ಸೇರಿಸ್ತೀವಿ. ವಸ್ತ್ರದಾನದ ವ್ಯಾಪ್ತಿಗೆ ಶಾಸ್ತ್ರದಲ್ಲಿ ಸೇರಿಸ್ತೀವಿ. ಅದನ್ನು ನೂತನ ವಸ್ತ್ರವನ್ನು ದಾನ ಮಾಡಿ, ಆದರೆ ಹಳೆ ವಸ್ತ್ರವನ್ನು ದಾನ ಮಾಡಲಿಕ್ಕೆ ಹೋಗಬೇಡಿ. ಹಳೆ ವಸ್ತ್ರ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀರಾ ಅಂತಂದರೆ ಅದನ್ನು ಇಟ್ಕೊಳ್ಳಿ, ಬೇಕಾದ್ರೆ ಉಪಯೋಗಿಸಿಲ್ಲ ಅಂದರೂ ಮನೇಲಿ ಇಟ್ಕೊಳ್ಳಿ, ಪರವಾಗಿಲ್ಲ. ಸರಿ, ಹಾಗಾದರೆ ಅರ್ಧೋಗಿರೋ ಬಟ್ಟೆಗಳು ಮತ್ತು ಹಾಕ್ಕೊಂಡು ಹಳೇದಾಗಿರೋ ಬಟ್ಟೆಗಳನ್ನು ಏನು ಮಾಡಬೇಕು ಅಂದರೆ, ವರ್ಷಕ್ಕೊಮ್ಮೆ ಭೋಗಿ ಹಬ್ಬ ಬರುತ್ತೆ. ಸಂಕ್ರಾಂತಿಯ ಆಸುಪಾಸಿನಲ್ಲಿ ಬರುವಂತಹ ಹಬ್ಬ ಇದು, ಭೋಗಿ ಹಬ್ಬ. ಅವತ್ತಿನ ದಿನ ನಮ್ಮ ಮನೆಯ ಅಂಗಳದ ಬೀದಿಯಲ್ಲಿ ಬೆಂಕಿಯನ್ನು ಸೃಷ್ಟಿ ಮಾಡಿ, ಸೌದೆಗಳನ್ನು ನಿಲ್ಲಿಸಿ ಗೋಪುರದ ರೀತಿಯಾಗಿ ಬೆಂಕಿಯನ್ನು ಸೃಷ್ಟಿ ಮಾಡಿ, ಆ ಬೆಂಕಿ ಉರಿತಾ ಇರ್ತಕ್ಕಂಥ ಬೆಂಕಿಯಲ್ಲಿ ನಮ್ಮ ಹಳೆಯ ವಸ್ತ್ರಗಳನ್ನು ಸಮರ್ಪಣೆ ಮಾಡಿ ಅಗ್ನಿಗೆ ಆಹುತಿ ಕೊಡಬೇಕು. ಇನ್ನೂ ಹಿಂದಿನ ಕಾಲಕ್ಕೆ ಹೋದರೆ ಆ ಭೋಗಿ ಹಬ್ಬದ ದಿನ ಆ ಬೆಂಕಿ ಹಾಕ್ತೀವಲ್ಲ, ಬೆಂಕಿ ಹಾಕುವಂಥ ಜಾಗದಲ್ಲಿ ರಂಗೋಲಿ ಹಾಕಿ ಸಾರಿಸಿ, ಮತ್ತು ಹಳ್ಳಿ ಕಡೆ ಪಿಳ್ಳರಾಯ ಅಂತ ಹೇಳ್ತಾರೆ. ಅದರ ಅರ್ಥ ಅಂದರೆ ಸಗಣಿಯಲ್ಲಿ ಒಂಥರ ಗಣಪತಿ ಥರ ಮಾಡಿ ಅದರ ಮೇಲೆ ಗರಿಕೆಯನ್ನು ಇಟ್ಟು ಪೂಜೆ ಮಾಡಿ, ಆಮೇಲೆ ಅಗ್ನಿಯನ್ನು ಸೃಷ್ಟಿ ಮಾಡಿ, ಆ ಅಗ್ನಿಗೆ ತುಪ್ಪವನ್ನು ಸ್ವಲ್ಪ ಸಮರ್ಪಣೆ ಮಾಡಿ, ಅದಾದ ಮೇಲೆ ಆ ಬಟ್ಟೆಗಳನ್ನೆಲ್ಲ, ಹಳೆ ವಸ್ತುಗಳು, ಈಗ ಚೇರ್ ಮುರಿದೋಗಿದೆ, ಫರ್ನಿಚರ್ ಕೂತ್ಕೊಂಡಿದ್ದೀರಾ, ಒಂದು ವುಡ್ ಫರ್ನಿಚರ್ ಇದೆ ನಿಮ್ಮ ಹತ್ರ, ವುಡ್ ಚೇರ್ ಇದೆ, ಆ ಚೇರ್ ಮುರಿದೋಯ್ತು ಅಂದ್ಕೊಳ್ಳಿ. ಆ ಮುರಿದೋಗಿರೋ ಚೇರನ್ನು ನೀವು ಬಿಸಾಡೋಂಗಿಲ್ಲ, ನಿಮ್ಮ ಮನೆ ಒಲೆ ಉರಿ ಹಾಕಿ ಅಡುಗೆ ಮಾಡೋಂಗಿಲ್ಲ, ಅಥವಾ ನೀರು ಕಾಯಿಸಿ ಸ್ನಾನ ಮಾಡೋಂಗಿಲ್ಲ. ಅದನ್ನು ಹಾಗೆ ಇಟ್ಕೊಂಡು ವರ್ಷಕ್ಕೊಮ್ಮೆ ಬರುವಂಥ ಭೋಗಿ ಹಬ್ಬದ ದಿನ ಅದನ್ನು ಅಗ್ನಿಗೆ ಆಹುತಿ ಕೊಡಬೇಕು. ಅಗ್ನಿಗೆ ಆಹುತಿ ಕೊಟ್ಟ ಮೇಲೆ ನೀವು ನಂಬ್ತಿರಲ್ವೋ, ಜೋಳವನ್ನು ಸುಟ್ಕೊಂಡು ತಿಂತಾರೆ ಅದರಲ್ಲಿ. ಹೀಗೆ ಹಲವಾರು ಪದ್ಧತಿಗಳು ನಮ್ಮಲ್ಲಿದೆ. ಹಿರಿಯರು ಏನೇ ಮಾಡಿದರೂ ಕೂಡ ಶಾಸ್ತ್ರೀಯವಾಗಿರುತ್ತೆ ಹೊರತು ಅಶಾಸ್ತ್ರೀಯವಾಗಿರಲ್ಲ. ರೇಷ್ಮೆ ವಸ್ತ್ರಗಳನ್ನು ಮಾತ್ರ ನೀವು ಅಗ್ನಿಗೆ ಆಹುತಿ ಹಾಕಲ್ಲ, ಬಿಟ್ಟರೆ ಇನ್ನೆಲ್ಲ ಆಹುತಿ ಹಾಕ್ತೀರ. ಆ ರೇಷ್ಮೆ ವಸ್ತ್ರನೂ ಹರಿದೋಗಿದ್ರೆ ಅದನ್ನು ಆಹುತಿಗೆ ಹಾಕಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಧರಿಸಿರ್ತಕ್ಕಂಥ ವಸ್ತ್ರ ಹಳೆಯದಾಗಿದ್ದರೆ ಯಾರಿಗೂ ದಾನ ಮಾಡಬೇಡಿ. ನಮ್ಮಲ್ಲಿ ಲಕ್ಷ್ಮಿ ಅಂತ ಹೇಳ್ತೀವಿ ನಾವು.
ಲಕ್ಷ್ಮಿಯಲ್ಲಿ ನೀವು ಹಲವಾರು ಪದ್ಧತಿಗಳನ್ನು ನೋಡಿದ್ದೀರಿ. ಅಷ್ಟಲಕ್ಷ್ಮಿ ಅಂತ ಕರಿತೀವಿ. ಆದಿಲಕ್ಷ್ಮಿ, ವಿಜಯಲಕ್ಷ್ಮಿ, ವೀರಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ಕುಬೇರ ಲಕ್ಷ್ಮಿ, ಹೀಗೆ ಹಲವಾರು ಲಕ್ಷ್ಮಿಯ ಆರಾಧನೆ ಮಾಡುವಂತಹ ಪದ್ಧತಿ ನಮ್ಮ ಭಾರತೀಯರದ್ದು. ಅಂಥ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥ ನಾವು ದರಿದ್ರ ದೇವತೆಯನ್ನು ಆವಾಹನೆ ಮಾಡಿಕೊಳ್ಳೋದು ಅಂತಂದರೆ ಇದೆ. ಏನೋ ಹಳೆಯ ವಸ್ತ್ರವನ್ನು ದಾನ ಮಾಡುವಂಥದ್ದು, ಉಪಯೋಗಿಸಿರ್ತಕ್ಕಂಥ ವಸ್ತ್ರವನ್ನು ಇನ್ನೊಬ್ಬರಿಗೆ ಕೊಡೋದು. ಮನೇಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಕೊಟ್ಟುಬಿಡೋದು. ಯಾರಿಗೋ ಒಬ್ರಿಗೆ ಅಣ್ಣ ಹಾಕಿದ ತಮ್ಮನ ಕೊಟ್ಬಿಟ್ರೋದು, ತಮ್ಮ ಹಾಕಿರೋದು ಅಣ್ಣನ ಕೊಡೋದು, ಅಥವಾ ಅನಾಥಾಶ್ರಮಕ್ಕೆ ಕೊಟ್ಟು ಕಳಿಸೋದು. ಈಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ. ನಿಮ್ಮ ಮನೆ ಹಳೆ ಬಟ್ಟೆ ಇದೆಯಾ, ಅನಾಥಾಶ್ರಮಕ್ಕೆ ಕಳಿಸಿ. ಅಲ್ಲಿ ಬಟ್ಟೆ ಇಲ್ಲದೇ ಇರೋರು ಎಷ್ಟೋ ಜನ ಇದ್ದಾರೆ. ಯಾಕೆ 10 ಬಟ್ಟೆ ಕೊಡೋ ಬದಲು 1 ಜೊತೆ ಬಟ್ಟೆ ಹೊಸದು ದಾನ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನಾನು ಹೇಳೋದು ಎಷ್ಟೋ ಜನಕ್ಕೆ ಸ್ವಲ್ಪ ಬೇಸರ ಕೂಡ ಆಗ್ಬೋದು, ನಾನು ಇಲ್ಲ ಅಂತ ಹೇಳಿಲ್ಲ. ಆದರೆ ನಿಮ್ಮ ವಸ್ತ್ರಗಳನ್ನು ನೀವು ಬೇರೆಯವ್ರಿಗೆ ಕೊಟ್ಟು ನಿಮ್ಮ ಅದೃಷ್ಟವನ್ನು ನೀವು ದೂರ ಮಾಡ್ಕೋಬೇಡಿ. 12 ರಾಶಿಗಳವರು, 27 ನಕ್ಷತ್ರದವರು, ಯಾರೇ ಆಗಿರಲಿ ಹಳೆ ವಸ್ತ್ರವನ್ನು ದಾನ ಮಾಡಬೇಡಿ, ಅಗ್ನಿಗೆ ಸಮರ್ಪಣೆ ಮಾಡಿ. ಹಾಗೆ ನಿಮ್ಮ ಒಂದು ದಾನದ ಗುಣ ಹೇಗಿರಬೇಕು ಅಂತಂದರೆ, ಏನೇ ದಾನ ಮಾಡಬೇಕಾದ್ರೂ ನೂತನ ವಸ್ತುಗಳನ್ನು ಮಾತ್ರ ದಾನ ಮಾಡಬೇಕು, ಹೊಸದಾಗಿರಬೇಕು, ಉಪಯೋಗಿಸಿರಬಾರ್ದು. ಉಪಯೋಗಿಸ್ಬೇಕಾಗಿರ್ತಕ್ಕಂಥವ್ರು ಅದನ್ನು ನೀಡೆಡ್ ಆಗಿರಬೇಕು. ಹೊಟ್ಟೆ ತುಂಬಿರೋರಿಗೆ ಯಾವತ್ತೂ ದಾನ ಮಾಡಬಾರ್ದು. ಯಾರಿಗೆ ಹೊಟ್ಟೆ ಹಸಿವಿದೆಯೋ ಅವ್ರಿಗೆ ಊಟ ಕೊಡಬೇಕು. ಹೊಟ್ಟೆ ತುಂಬಿರೋರು ನೀವು ಪಂಚಭಕ್ಷ ಪರಮಾನ್ನ ತೊಗೊಂಡೋಗಿ ಕೊಟ್ಟರು ಕೂಡ ಅವ್ರಿಗೇನು ತೃಪ್ತಿ ಆಗಲ್ಲ. ಅದೇ ಹೊಟ್ಟೆ ಹಸ್ದಿರೋರು ಪಂಚಭಕ್ಷ ಪರಮಾನ್ನ ಬೇಡ, ನೀವು ಅನ್ನ ಹಸಿ ಗೊಜ್ಜು ಕೊಟ್ಟರೆ ತುಂಬ ತೃಪ್ತಿಯಾಗಿ ತಿಂತಾರೆ. ನಾನು ಇಷ್ಟೆಲ್ಲ ಸಾರಾಂಶವಾದಂಥ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ನಿಮಗೆ ಅಂತಂದರೆ, ಮುಖ್ಯವಾಗಿ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿದರು, ಗುರುಗಳೇ ಹಳೆ ವಸ್ತ್ರಗಳನ್ನು ಏನು ಮಾಡಬೇಕು, ಅದಕ್ಕೊಂದು ವಿಡಿಯೋ ಮಾಡಿ. ನೇರವಾಗಿ ಬಂದಂಥ 3-4 ಜನ ನನ್ನ ಫಾಲೋವರ್ಸು, ಕ್ಲೈಂಟ್ಸು ಕೂಡ ಹೇಳಿದರು, ಗುರುಗಳೇ ಇದೊಂದು ವಿಡಿಯೋ ಮಾಡಿ, ಎಲ್ಲರಿಗೂ ಉಪಯೋಗ ಆಗುತ್ತೆ, ನಮ್ಗೆ ಏನು ಮಾಡಬೇಕಂತ ಗೊತ್ತಿಲ್ಲ ಅಂತ. ಹಾಗಾಗಿ ಈ ವಿಡಿಯೋ ನಾನು ಮಾಡಿದ್ದೀನಿ. ಯಾವ ಕಾರಣಕ್ಕೂ ಹಳೆ ವಸ್ತ್ರಗಳನ್ನು ಯಾರಿಗೂ ದಾನ ಮಾಡಬೇಡಿ. ಭೋಗಿ ಹಬ್ಬದ ದಿನ ಅಗ್ನಿಗೆ ಸಮರ್ಪಣೆ ಮಾಡಿ, ಅದನ್ನು ನಿಮ್ಮ ದರಿದ್ರತನವನ್ನು ದೂರ ಮಾಡಿಕೊಂಡು ಒಂದು ಅದೃಷ್ಟತನವನ್ನು ಉತ್ಪತ್ತಿ ಮಾಡಿಕೊಂಡು ಜೀವನದಲ್ಲಿ ಸಂತೋಷವಾಗಿರತಕ್ಕಂಥ ಒಂದು ಸಂದರ್ಭಕ್ಕೆ ನೀವೇ ಕಾರಣರಾಗ್ತೀರ. ಚಿಂತೆ ಮಾಡಬೇಡಿ, ಇಷ್ಟನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಅದೃಷ್ಟ ಲಕ್ಷ್ಮಿ ನಿಮ್ಮನ್ನು ಹುಡ್ಕೊಂಬರುತ್ತೆ. ಈ ವಿಡಿಯೋ ನೀವೊಬ್ಬರೇ ನೋಡಿದ್ರೆ ಸಾಕ, ನೀವೊಬ್ಬರೇ ತಿಳ್ಕೊಂಡ್ರೆ ಸಾಕ, ನಿಮ್ಮ ಮನೆತನದವರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಸ್ನೇಹಿತರು, ಮಿತ್ರರು, ಅಥವಾ ನಿಮ್ಮ ಫೇಸ್ಬುಕ್ ಖಾತೆ ಆಗ್ಬೋದು, ಇನ್ಸ್ಟಾಗ್ರಾಮ್ ಖಾತೆ ಆಗ್ಬೋದು, ಅಥವಾ ಯೂಟ್ಯೂಬ್ ಖಾತೆ ಆಗ್ಬೋದು, ವಾಟ್ಸಪ್ಪಲ್ಲಿ ಆಗ್ಬೋದು, ಪ್ರತಿಯೊಂದರಲ್ಲೂ ಕೂಡ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ತಿಳಿಲಿ, ಪ್ರತಿಯೊಬ್ಬರಿಗೂ ಗೊತ್ತಾಗಲಿ. ಎಲ್ಲರಿಗೂ ಗೊತ್ತಾದ ಮೇಲೆ ಅದನ್ನು ಖಂಡಿತ ಮಾಡ್ತಾರೆ. ನೂತನ ವಸ್ತ್ರವನ್ನು ದಾನ ಮಾಡ್ತಾರೆ, ಹಳೆ ವಸ್ತ್ರವನ್ನು ಅಗ್ನಿಗೆ ಆಹುತಿ ಕೊಡ್ತಾರೆ. ತನ್ಮೂಲಕ ಲಕ್ಷ್ಮಿ ಅನುಗ್ರಹದಿಂದ ಸಾಲಬಾಧೆ ಇಲ್ಲದೆ ಸಂತೋಷವಾಗಿ ಜೀವನವನ್ನು ಮಾಡ್ತೀರಾ. ನೋಡಿದ್ರಲ್ಲ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಮ ಸಿಗಲಿಂದ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.